ಸನಾತನ ಧರ್ಮದ ಅತ್ಯಂತ ಪವಿತ್ರವಾದ ಮಹಾಕುಂಭಮೇಳ 2025 ಸ್ಟಾರ್ಟ್ ಆಗಿದೆ. ಹೌದು, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. 2025ರಲ್ಲಿ ಒಂದು ಮಹಾಕುಂಭಮೇಳ ನಡೀತಾ ಇದೆ ಪ್ರಯಾಗ್ ರಾಜ್ ಅಲ್ಲಿ. ಇದರಿಂದ ಕಲೆಕ್ಟ್ ಆಗ್ತಿರುವ ಎಕ್ಸ್ಪೆಕ್ಟೆಡ್ ರೆವೆನ್ಯೂ ಬಂದು 2 ಲಕ್ಷ ಕೋಟಿ ಆಗಿರುತ್ತೆ. ಅದು ಕೂಡ ಕೇವಲ 45 ದಿವಸದಲ್ಲಿ. ಹಾಗಿದ್ರೆ ಕೇವಲ 45 ದಿವಸದಲ್ಲಿ 2 ಲಕ್ಷ ಕೋಟಿ ರೆವೆನ್ಯೂ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಈ ಮಹಾಕುಂಭಮೇಳದಲ್ಲಿ ಸ್ಟಾಕ್ ಮಾರ್ಕೆಟ್ಗೂ ಕೂಡ ತುಂಬಾ ಬೆನಿಫಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದೊಂಥರ ನಮ್ಮ ಎಕನಾಮಿಕ್ ಗೆ ಬೂಮ್ ಕೊಡುವಂತಹ ಒಂದು ಈವೆಂಟ್ ಕೂಡ ಆಗಿರುತ್ತೆ. ಮಹಾಕುಂಭ ಮೇಳದಲ್ಲಿ ಆಲ್ಮೋಸ್ಟ್ 450 ಮಿಲಿಯನ್ ಡೆವೋಟೀಸು 45 ದಿವಸದಲ್ಲಿ ವಿಸಿಟ್ ಮಾಡುವ ಎಕ್ಸ್ಪೆಕ್ಟೇಷನ್ ಅನ್ನ ಕೂಡ ಇಟ್ಕೊಂಡಿದೆ ಈ ಈವೆಂಟ್ ಮ್ಯಾನೇಜ್ಮೆಂಟ್. ಯಾವ ರೀತಿ ಇದು ಸ್ಟಾಕ್ ಮಾರ್ಕೆಟ್ಗೆ ಬೆನಿಫಿಟ್ ಆಗುತ್ತೆ, ಸ್ಟಾಕ್ಸ್ ಗೆ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಮೈನ್ ಆಗಿ ಡೆಟಾಲ್ ಇರ್ಬೋದು, ಡಾಬರ್, ಪೆಪ್ಸಿಕೋ, ಕೊಕೋ ಕೋಲಾ, ಐಟಿಸಿ, ರಿಲಯನ್ಸ್ ಅಂತಹ ಕಂಪನೀಸ್ ಸ್ಟಾಲ್ಸ್ ಅನ್ನ ಹಾಕಿ ಅಟ್ರಾಕ್ಟ್ ಅನ್ನ ಮಾಡ್ತಾ ಇದೆ ಕಸ್ಟಮರ್ಸ್ ಗೆ. ಇದರಿಂದ ಬ್ರ್ಯಾಂಡ್ ರೆಪ್ಯುಟೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ ಮಹಾಕುಂಭ ಮೇಳದಿಂದ ಬೆನಿಫಿಟ್ ಆಗುವಂತಹ 4 ಸ್ಟಾಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಮಹಾಕುಂಭ ಮೇಳದಿಂದ ಬೆನಿಫಿಟ್ ಆಗುವಂತಹ ಮೊದಲನೇ ಸ್ಟಾಕ್ ಬಂದು ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ IRCTC ಆಗಿರುತ್ತೆ. ಹೌದು, ಮಹಾಕುಂಭ ಮೇಳಕ್ಕೆ ದೇಶದ ನಾನಾ ಮೂಲೆಗಳಿಂದ ಪ್ರವಾಸಿಗರು ಅನ್ನೋರು ಹೋಗ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಫ್ಲೈಟ್ ಅಲ್ಲಿ ಹೋಗೋದಕ್ಕಾಗೋದಿಲ್ಲ, ಎಲ್ಲರಿಗೂ ಕೂಡ ಬಸ್ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಎಲ್ಲರಿಗೂ ಕೂಡ ಕನ್ವೀನಿಯಂಟ್ ಆಗಿರುವಂತಹ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಇದ್ರೆ ಅದು ರೈಲ್ವೆ ಆಗಿರುತ್ತೆ. ಆ ರೈಲ್ವೆಯಲ್ಲಿ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಟಿಕೆಟ್ಸ್ ಅನ್ನ ಬುಕ್ ಮಾಡೋದಿರ್ಬೋದು, ಕ್ಯಾಟರಿಂಗ್ ಸರ್ವಿಸಸ್ ಇರ್ಬೋದು, ಅಥವಾ ಅದರ್ ವೇರಿಯಸ್ ಸರ್ವಿಸಸ್ ಅನ್ನ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ನೀಡ್ತಾ ಇರೋದ್ರಿಂದ ಮಹಾಕುಂಭ ಮೇಳದಿಂದ ಯಾವ್ದಾದ್ರು ಒಂದು ಸ್ಟಾಕ್ ಗೆ ಹೈಯೆಸ್ಟ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಅದು ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರುತ್ತೆ. ರೈಲ್ವೆ ಮಿನಿಸ್ಟರು ಆಲ್ರೆಡಿ ಇದ್ರ ಬಗ್ಗೆ ಘೋಷಣೆ ಕೂಡ ಮಾಡಿದ್ದಾರೆ. 13,000 ಟ್ರೈನ್ಸ್ ರನ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ 3,000 ಸ್ಪೆಷಲ್ ಟ್ರೈನ್ ಸಮೇತ ಅಂತ. ಇನ್ನು ಒಂದು ಸ್ಪೆಷಲ್ ಏನು ಅಂದ್ರೆ IRCTC ಮಹಾಕುಂಭ ಸ್ಪೆಷಲ್ ಅಂತ ಒಂದು ಪ್ಯಾಕೇಜ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದೆ. ಇದರಲ್ಲಿ 14 ಕೋಚಸ್ ಇರುತ್ತೆ. ಈ ಪ್ಯಾಕೇಜ್ ಅಲ್ಲಿ ವಾರಣಾಸಿ, ಪ್ರಯಾಗ್ರಾಜ್ ಮತ್ತೆ ಅಯೋಧ್ಯ ಅನ್ನ ತೋರಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಒಬ್ಬರಿಗೆ 28,100 ರೂಪಾಯಿಯಿಂದ 44,850 ರೂಪಾಯಿವರೆಗೂ ಕೂಡ ಹೋಗುವಂತ ಚಾನ್ಸಸ್ ಇದೆ ಕಂಫರ್ಟ್ ಆಫ್ ಕ್ಯಾಟಗಿರಿಯಲ್ಲಿ. ಈ ಬುಕಿಂಗ್ಸ್ ಅನ್ನ IRCTC ಸೂಪರ್ ಆಪ್ ಅಲ್ಲಿ ನಾವು ಬುಕಿಂಗ್ ಅನ್ನ ಮಾಡ್ಕೋಬಹುದು. ಇನ್ನು ಇದೇ ಕಂಪನಿಯ ಫೈನಾನ್ಷಿಯಲ್ ಸ್ನ್ಯಾಪ್ ಶಾಟ್ ಅನ್ನ ನಾವು ನೋಡೋದಾದ್ರೆ ನೆಟ್ ಸೇಲ್ಸ್ ಅನ್ನೋದು 2024ರಲ್ಲಿ 42,000 ಕೋಟಿ ಇದೆ. ಫೈನಾನ್ಷಿಯಲ್ ಇಯರ್ 2023 ಅಲ್ಲಿ 35,000 ಕೋಟಿ ಇತ್ತು. ಫೈನಾನ್ಷಿಯಲ್ ಇಯರ್ 2022 ಅಲ್ಲಿ 18,000 ಕೋಟಿ ಇತ್ತು. ಸೊ ಇದನ್ನ ನಾವು ನೋಡೋದಾದ್ರೆ ನೆಟ್ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಅದೇ ರೀತಿ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದೇ ರೀತಿ ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂತ ನೋಡ್ಕೋಬಹುದು. ಇನ್ನು ಅದೇ ರೀತಿ ROE ಅನ್ನೋದು 38.9% ಇದೆ. ROCE ಅನ್ನೋದು 53% ಅಲ್ಲಿ ಇದೆ. ಎರಡೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದಾವೆ. ಇನ್ನು ಡಿವಿಡೆಂಟ್ ಈಲ್ಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ರೀಸೆಂಟ್ ಆಗಿ ಡಿವಿಡೆಂಟ್ ಅನ್ನ 6.5 ರೂಪಾಯಿ ಮುಖಾಂತರ ಡಿವಿಡೆಂಟ್ ಅನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ IRCTC ಗೆ ಈ ಕ್ಯಾಟರಿಂಗ್ ಇರ್ಬೋದು, ಟ್ರೈನ್ ಸರ್ವಿಸಸ್ ಇರ್ಬೋದು, ಎಲ್ಲವೂ ಕೂಡ ಬೆನಿಫಿಟ್ ಆಗಿರುತ್ತೆ ಈ ಮಹಾಕುಂಭ ಮೇಳದಿಂದ. ಸೊ ನಿಮ್ಮ ಸ್ಟಾಕ್ ವಾಚ್ ಲಿಸ್ಟ್ ಅಲ್ಲಿ IRCTC ನ ಕೂಡ ಆಡ್ ಮಾಡ್ಕೊಳ್ಳಿ. ಈ ಕ್ವಾರ್ಟರ್ ಅಲ್ಲಿ ಬಂಪರ್ ರಿಸಲ್ಟ್ ಅನ್ನ ಕೊಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಮಹಾಕುಂಭ ಮೇಳದ ಎಫೆಕ್ಟ್ ಇಂದ. ಇನ್ನು ಇದೇ ಲಿಸ್ಟ್ ಅಲ್ಲಿ ಬರುವ ಎರಡನೇ ಸ್ಟಾಕ್ ಬಂದು ಇಂಟರ್ ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ಅಂತ, ಇಂಡಿಗೋ. ಸೊ ನಮ್ಮ ಭಾರತ ದೇಶದ ವಿಮಾನ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ್ದಾದ್ರು ಮುಂಚೂಣಿಯಲ್ಲಿ ಇರುವಂತಹ ಒಂದು ಸ್ಟಾಕ್ ಅಂದ್ರೆ ಅದು ಇಂಟರ್ ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ಅಂತ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ 1,58,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಉಳಿಸ್ಕೊಂಡಿದೆ. ಸ್ಟಾಕ್ ಪಿ ಬಂದು ಕೇವಲ 23 ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ROCE 24.5 ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದೇ ರೀತಿ ರಿಸರ್ವ್ಸ್ 3,300 ಕೋಟಿ ಇದ್ರೆ ಡೆಟ್ ಅನ್ನೋದು 60,000 ಕೋಟಿ ನಿಯರ್ ಅಲ್ಲಿ ಡೆಟ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 813ರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಬಟ್ ಇದೇ ಮಹಾಕುಂಭ ಮೇಳದಿಂದ ರೈಲ್ವೆ ಸೆಕ್ಟರ್ ಆದ್ಮೇಲೆ ಏರ್ವೇಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ ಗೆ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಅಂದ್ರೆ ಅದು ಇಂಡಿಗೋ ಅಂತ ಹೇಳ್ಬೋದು. ಹೌದು, ಬ್ರ್ಯಾಂಡ್ ಅನ್ನ ಉಳಿಸ್ಕೊಂಡಿದೆ. ಸೊ ಅದೇ ಬ್ರ್ಯಾಂಡ್ ನೇಮ್ ಇಂದ ಪ್ರವಾಸಿಗರು ಯಾರೆಲ್ಲ ಹೋಗ್ತಾ ಇದ್ದಾರೆ ಮಹಾಕುಂಭ ಮೇಳಕ್ಕೆ, ಆ ಬ್ರ್ಯಾಂಡ್ ರೆಪ್ಯುಟೇಷನ್ ಅನ್ನೋದ್ರಿಂದ ಈ ಪರ್ಟಿಕ್ಯುಲರ್ ಇಂಟರ್ ಗ್ಲೋಬ್ ಏವಿಯೇಷನ್ ಇಂಡಿಗೋ ಫ್ಲೈಟ್ಸ್ ಟಿಕೆಟ್ ಬುಕಿಂಗ್ ಅನ್ನೋದು ಜಾಸ್ತಿ ಆಗುವ ಚಾನ್ಸಸ್ ಕೂಡ ಇದೆ. ಸೊ ಇದೇ ಮಹಾಕುಂಭ ಮೇಳದಿಂದ ಏರ್ ಫೇರ್ಸ್ ಅನ್ನೋದೇನಿದೆ, ಬೆಂಗಳೂರು ಪ್ರಯಾಗ್ರಾಜ್ ಫ್ಲೈಟ್ ಅನ್ನೋದು 41% ಇನ್ಕ್ರೀಸ್
ಆಗಿದೆ. ಇದೆಲ್ಲವೂ ಕೂಡ ಬೆನಿಫಿಟ್ ಆಗೋದು ಏರ್ ಟ್ರಾನ್ಸ್ಪೋರ್ಟೇಷನ್ ಕಂಪನೀಸ್ಗೆ. ಆ ಏರ್ ಟ್ರಾನ್ಸ್ಪೋರ್ಟೇಷನ್ ಕಂಪನೀಸ್ ಅಲ್ಲಿ ಇಂಡಿಗೋಗೆ ತುಂಬಾ ಬೆನಿಫಿಟ್ ಆಗುವಂತ ಚಾನ್ಸಸ್ ಇದೆ. ಈ ಸ್ಟಾಕ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ, ಇದ್ರ ಮೇಲೆ ಕೂಡ ಒಂದು ಕಣ್ಣಿಟ್ಟಿರಿ. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ರೆ, ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ, ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ನೀವು ಎಂ ಸ್ಟಾಕ್ ಬೈ ಮಿರಾಯ್ ಅಸೆಟ್ ಅವರ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದೊಂದು ಸೆಬಿ ರಿಜಿಸ್ಟರ್ಡ್ ಫರ್ಮ್ ಆಗಿದ್ದು, ಈಕ್ವಿಟಿ ಇರಬಹುದು, ಡೆಲಿವರಿ ಇರಬಹುದು, ಮ್ಯೂಚುವಲ್ ಫಂಡ್ ಮತ್ತೆ ಐಪಿಒಸ್ ಮೇಲೆ ಜೀರೋ ಬ್ರೋಕರೇಜ್ ಇರುತ್ತೆ. ಅದೇ ರೀತಿ ಅಕೌಂಟ್ ಓಪನಿಂಗ್ ಫೀ ಕೂಡ ಕಂಪ್ಲೀಟ್ ಆಗಿ ಜೀರೋ ಇರುತ್ತೆ, ಫ್ರೀ ಅಕೌಂಟ್ ಓಪನಿಂಗ್ ಇರುತ್ತೆ. ಅದೇ ರೀತಿ ಅಕೌಂಟ್ ಮೇಂಟೆನೆನ್ಸ್ ಫೀಸ್ ಕೂಡ ಜೀರೋ ಆಗಿರುತ್ತೆ, ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಫ್ಲೆಡ್ಜ್ ಕ್ರಿಯೇಷನ್ ಚಾರ್ಜಸ್ ಕೂಡ ಜೀರೋ ಇರುತ್ತೆ. ಚಾರ್ಜಸ್ ಆನ್ ಕಾಲ್ ಅಂಡ್ ಟ್ರೇಡ್ ಸರ್ವಿಸಸ್ ಕೂಡ ಜೀರೋ ಆಗಿರುತ್ತೆ. ಇನ್ನು ಒನ್ ಆಫ್ ದ ಲೋಯೆಸ್ಟ್ ಬ್ರೋಕರೇಜ್ ಫೀಸ್ ಆಗಿರುತ್ತೆ, ಕೇವಲ ₹5 ಪರ್ ಆರ್ಡರ್ ಆನ್ ಇಂಟ್ರಾಡೇ ಫ್ಯೂಚರ್ಸ್, ಆಪ್ಷನ್ಸ್, MTF ಮತ್ತೆ ಕರೆನ್ಸಿ ಮೇಲೆ ಕೇವಲ ₹5 ಇರುತ್ತೆ ಬ್ರೋಕರೇಜ್ ಅನ್ನೋದು. ಸೊ ಇದರಲ್ಲಿ ನಾವು ಪೇ ಲೆಟರ್ ಅನ್ನುವ ಆಪ್ಷನ್ ಅನ್ನ ಯೂಸ್ ಮಾಡಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದರ ಇಂಟ್ರೆಸ್ಟ್ ರೇಟು ಕೇವಲ 6.99% ಪರ್ ಆನಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹೋಲ್ಡಿಂಗ್ ಪೀರಿಯಡ್ ಬಂದು ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ 20% ನಿಮ್ಮ ಫಂಡ್ ಆಗಿದ್ರೆ 80% ವರೆಗೂ ಕೂಡ ಎಂ ಸ್ಟಾಕ್ ನಿಮ್ಗೆ ಫಂಡಿಂಗ್ ಅನ್ನ ಕೊಡುತ್ತೆ. ಸೊ ಆ ಫಂಡಿಂಗ್ ಇಂಟ್ರೆಸ್ಟ್ ರೇಟ್ ಬಂದು ಅಬೋವ್ 5 crore ಆಗಿದ್ರೆ 0.0192% ಇದ್ರೆ, ಅಬೋವ್ 25 lakh to 5 crore ವರೆಗೂ ಕೂಡ ಕೇವಲ 0.0274% ಆಗಿರುತ್ತೆ. ಅಪ್ ಟು 25 lakh ವರೆಗೂ ಕೂಡ 0.0411% ಇರುತ್ತೆ. ಲೋ ಹೇರ್ ಕಟ್, ಹೈ ಫಂಡಿಂಗ್ ಅನ್ನ ಫಂಡ್ ಮಾಡುತ್ತೆ. ಅನ್ಲಿಮಿಟೆಡ್ ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ. ಝೀರೋ ಕ್ಯಾಶ್ MTF ಆರ್ಡರ್ಸ್ ಯೂಸಿಂಗ್ ಫ್ಲೆಡ್ಜ್ ಶೇರ್ಸ್ ಫೆಸಿಲಿಟಿ ಕೂಡ ಇರುತ್ತೆ. ಝೀರೋ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. MTF ಲೆಡ್ಜರ್ 100% ಟ್ರಾನ್ಸ್ಪರೆನ್ಸಿಯಲ್ಲಿ ಬರುತ್ತೆ. ಸೊ ಇನ್ನು ಇವರ ಅಚೀವ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ 17 lakh ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. 1 ಯೂಸರ್ ಆನ್ ಬೋರ್ಡ್ ಆಗ್ತಾ ಇದ್ದಾರೆ ಎವ್ರಿ 50 ಸೆಕೆಂಡ್ಗೆ. ಅದೇ ರೀತಿ 80 crore ಪ್ಲಸ್ ಟ್ರೇಡ್ಸ್ ಅನ್ನ ಫೆಸಿಲಿಟೇಟ್ ಮಾಡಿದ್ದಾರೆ. 4 ಸ್ಟಾರ್ ರೇಟಿಂಗ್ ಇದೆ. ಅದೇ ರೀತಿ 2.6 lakh ಪ್ಲಸ್ ಯೂಸರ್ಸ್ ಇದನ್ನ ರೆಫರ್ ಮಾಡ್ತಾ ಇದ್ದಾರೆ. 3 ರೆಫರಲ್ಸ್ ಓಪನ್ ಆಗ್ತಾ ಇದೆ ಪರ್ ಮಿನಿಟ್ ಗೆ. ಸೊ ಓವರ್ ಆಲ್ ಆಗಿ ಒಂದು ಪವರ್ಫುಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಜೊತೆಗೆ ಗ್ಲೋಬಲ್ ಬ್ರಾಂಡ್ ಕೂಡ ಆಗಿರುತ್ತೆ. ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬಂದು ಇದೊಂದು ಪೆನ್ನಿ ಸ್ಟಾಕ್ ಆಗಿದ್ದು ರಮಾ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಅಂತ. ರಮಾ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ಗೂ ಮಹಾಕುಂಭ ಮೇಳಕ್ಕೂ ಸ್ಟೀಲ್ ಕಂಪನಿಗೂ ಏನು ಸಂಬಂಧ ಅಂತ ನಾವು ನೋಡೋದಾದ್ರೆ, ಇದೊಂದು ಸ್ಟೀಲ್ ಪೈಪ್ಸ್ ಮತ್ತೆ ಟ್ಯೂಬ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಆಗಿದ್ದು, ಅದೇ ರೀತಿ ಈ ಮಹಾಕುಂಭ ಮೇಳದಲ್ಲಿ ಇವರು ಪ್ರಾಜೆಕ್ಟ್ ಕುಂಭಮೇಳ ಎಲೆಕ್ಟ್ರಿಫಿಕೇಶನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಈವೆಂಟ್ ಅನ್ನ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರ ಪವರ್ ಪ್ರಾಜೆಕ್ಟ್ಸ್ ಮತ್ತೆ ಇವರ ಆರ್ಡರ್ ಬುಕ್ ಅಲ್ಲಿ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ, ಇವರು ಪ್ರಾಜೆಕ್ಟ್ ಕುಂಭಮೇಳದಲ್ಲಿ ಒನ್ ಆಫ್ ದ ಮೇನ್ ಎಲೆಕ್ಟ್ರಿಫಿಕೇಶನ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಮಾ ಸ್ಟೀಲ್ ಟ್ಯೂಬ್ಸ್ ಕೂಡ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಇವರ ನೆಟ್ ಸೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಅದೇ ರೀತಿ ಇವರ ನೆಟ್ ಸೇಲ್ಸ್ ನೋಡಿದ್ರೆ ಫೈನಾನ್ಷಿಯಲ್ ಇಯರ್ 2020 ಅಲ್ಲಿ 3,500, ಅದೇ ರೀತಿ ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ 10,465 ಕೋಟಿ ನೆಟ್ ಸೇಲ್ಸ್ ಆಗಿದೆ. ಅದೇ ರೀತಿ ಇವರ CAGR 16% to 38% ಇದೆ. ಗುಡ್ ಡೆಲಿವರಿ ಸೇಲ್ಸ್ ಅಂಡ್ ಪ್ರಾಫಿಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಲಾಸ್ಟ್ 5 ವರ್ಷದಲ್ಲಿ. ಇನ್ನು ROE ನ ನೋಡೋದಾದ್ರೆ 10.8 ಇದೆ, ಡಿಸೆಂಟ್ ಆಗಿದೆ. ROCE 12.8 ಇದೆ, ROCE ಕೂಡ ಚೆನ್ನಾಗಿದೆ. ಇನ್ನು ರೀಸೆಂಟ್ ಆಗಿ ಇದೇ ಕಂಪನಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲೂ ಕೂಡ ಎಂಟ್ರಿ ಆಗಿರೋದು, ಇದಕ್ಕೆ ಒಂದು ದೊಡ್ಡ ಬೆನಿಫಿಟ್ ಆಗುವಂತಹ ಚಾನ್ಸಸ್ ಇದೆ. ಬರುವಂತಹ ಬಜೆಟ್ ಅಲ್ಲೂ ಕೂಡ ರಿನ್ಯೂವಬಲ್ ಎನರ್ಜಿಗೆ ಯಾವ್ದಾದ್ರು ಫಂಡ್ ಅಲೋಕೇಶನ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಘೋಷಣೆ ಆದ್ರೆ ಈ ಪರ್ಟಿಕ್ಯುಲರ್ ರಮಾ ಸ್ಟೀಲ್ ಟ್ಯೂಬ್ಸ್ ಒಂದೊಳ್ಳೆ ರ್ಯಾಲಿ ಕೊಡುವ ಸ್ಟಾಕ್ ಆಗಿರುತ್ತೆ. ಇನ್ನು ಇದೇ ಲಿಸ್ಟ್ ಅಲ್ಲಿ ಬರುವಂತಹ ಕೊನೆಯ ಸ್ಟಾಕ್ ಬಂದು ಈಸಿ ಟ್ರಿಪ್ ಪ್ಲಾನರ್ಸ್ ಲಿಮಿಟೆಡ್ ಅಂತ. ಹೌದು, ಈ ಕಂಪನಿ ಬಂದು ಒಂದು ಟ್ರಿಪ್ ಪ್ಲಾನರ್ಸ್ ಕಂಪನಿ ಆಗಿರುತ್ತೆ. ಇವಾಗ ಮಹಾಕುಂಭ ಮೇಳಕ್ಕೆ ಹೋಗೋರೆಲ್ಲ ಇಂಡಿವಿಜುವಲಿ ಹೋಗೋರಿಗಿಂತ ಜಾಸ್ತಿ ಒಂದು ಟ್ರಿಪ್ ಪ್ಲಾನರ್ಸ್ ಅನ್ನ, ಟ್ರಿಪ್ ಪ್ಯಾಕೇಜ್ ಘೋಷಣೆ ಮಾಡುವ ಕಂಪನೀಸ್ ಅನ್ನ ಹುಡುಕೊಂಡು ಆ ಕಂಪನೀಸ್ ಮುಖಾಂತರನೇ ಹೋಗ್ತಾರೆ, ಕನ್ವೀನಿಯಂಟ್ ಆಗಿರ್ಲಿ ಅನ್ನೋ ಕಾರಣಕ್ಕೆ. ಸೊ ಅಂತಹ ಕನ್ವೀನಿಯಂಟ್ ಆಗಿರುವಂತಹ ಟ್ರಿಪ್ ಪ್ಯಾಕೇಜ್ ಮಾಡುವಂತಹ ಕಂಪನೀಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುವಂತಹ ಕೆಲವು ಕಂಪನೀಸ್ ಅಲ್ಲಿ ಈಸಿ ಟ್ರಿಪ್ ಪ್ಲಾನರ್ಸ್ ಲಿಮಿಟೆಡ್ ಒಂದು. ಸೊ ಈಸಿ ಟ್ರಿಪ್ ಪ್ಲಾನರ್ಸ್ ಲಿಮಿಟೆಡ್ ಕೂಡ ಒಂದು ಪೆನ್ನಿ ಸ್ಟಾಕ್ ಆಗಿದ್ದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4,972 ಕೋಟಿ ಆಗಿರುತ್ತೆ. ಸ್ಟಾಕ್ PE ಕೇವಲ 28.2 ಅಲ್ಲಿದೆ. ಅದೇ ರೀತಿ ROCE ಅನ್ನ ನೋಡೋದಾದ್ರೆ ROCE ತುಂಬಾ ಅಟ್ರಾಕ್ಟಿವ್ ಆಗಿದೆ, ROE ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ROCE ROE ತುಂಬಾ ಅಟ್ರಾಕ್ಟಿವ್ ಆಗಿರೋದು ಒಂದು ಬೆನಿಫಿಟ್ ಆಗಿರುತ್ತೆ. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ 15 ಅಲ್ಲಿದೆ, ಆಲ್ಮೋಸ್ಟ್ ಡಬಲ್ ಆಗುವ ಚಾನ್ಸಸ್ ಇದೆ ಅಂತ ಇಂಟ್ರೆನ್ಸಿಕ್ ವ್ಯಾಲ್ಯೂ ತಿಳಿಸ್ತಾ ಇದೆ. ಇನ್ನು ರಿಸರ್ವ್ಸ್ ಕೂಡ ಚೆನ್ನಾಗಿದೆ, 527 ಕೋಟಿ ರಿಸರ್ವ್ಸ್ ಉಳಿಸ್ಕೊಂಡಿದ್ದಾರೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇದೊಂದು ಡೆಟ್ ಫ್ರೀ ಕಂಪನಿ, ಅಂದ್ರೆ ಸಾಲ ಮುಕ್ತ ಕಂಪನಿ ಆಗಿರುತ್ತೆ. ಈಗ 52 ವೀಕ್ ಹೈ ಪ್ರೈಸ್ ಅಂದ್ರೆ 27 ರೂಪೀಸ್ ಇಂದ ಸದ್ಯಕ್ಕೆ 14 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 50% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಈ ಸ್ಟಾಕ್
ಸ್ಟಾಕ್ ಸಿಗ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ 38 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ, ಜೂನ್ ಅಲ್ಲಿ 46 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಇಯರ್ ಆನ್ ಇಯರ್ ಅಲ್ಲಿ ಲಾಸ್ಟ್ ವರ್ಷ 147 ಕೋಟಿ ಪ್ರಾಫಿಟ್ ಮಾಡಿದ್ರು, ಈ ವರ್ಷ 119 ಕೋಟಿ ಅಂದ್ರೆ 2024ಕ್ಕೆ 119 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ 50.38% ಇದೆ, FII ಬಂದು 2.58%, DII ಬಂದು 3%, ಪಬ್ಲಿಕ್ 44% ಅನ್ನು ಉಳಿಸ್ಕೊಂಡಿದ್ದಾರೆ. FII ಕೂಡ ಹೋಲ್ಡ್ ಮಾಡಿದ್ದಾರೆ, DII ಕೂಡ ಹೋಲ್ಡ್ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ತುಂಬಾ ನಂಬಿಕೆ ಇಟ್ಟು 44% ಅಷ್ಟು ಪಬ್ಲಿಕ್ ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಸೊ ಮಹಾಕುಂಭ ಮೇಳದಿಂದ ಬೆನಿಫಿಟ್ ಹೊಂದುವ ಕೆಲವು ಸ್ಟಾಕ್ಸ್ ಅಲ್ಲಿ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಒಂದು ಅಂತ ಹೇಳ್ಬೋದು. ಈ ಸ್ಟಾಕ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ಈ ಕ್ವಾರ್ಟರ್ ಅಲ್ಲಿ ಈ ಎಲ್ಲಾ ಸ್ಟಾಕ್ಸ್ ಗೂ ಕೂಡ ಮಹಾಕುಂಭ ಮೇಳ ಅನ್ನೋದು ತುಂಬಾ ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. ಬರುವಂತಹ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಅವರು ಅದನ್ನ ಅಪ್ಡೇಟ್ ಕೂಡ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕೂಡ ಬೆನಿಫಿಟ್ ಆಗಿರುತ್ತೆ ಮಹಾಕುಂಭ ಮೇಳದಿಂದ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಗೆ. ಸೊ ನಿಮ್ಗೇನ್ ಅನ್ಸುತ್ತೆ, ಇನ್ನು ಯಾವ್ಯಾವ ಸ್ಟಾಕ್ ಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.